ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಸಿಂಹದಂತಹ ಧೈರ್ಯವುಳ್ಳವರು. ಇಂದು ಶಕ್ತಿ ಪ್ರದರ್ಶನಕ್ಕಿಂತ ತಾಳ್ಮೆಯ ಪ್ರದರ್ಶನ ನಿಮಗೆ ಹೆಚ್ಚಿನ ಗೌರವವನ್ನ ತಂದುಕೊಡುತ್ತದೆ. ನಿಮ್ಮ ಹಠವನ್ನೇ ಸಾಧನೆಯ ದಾರಿಯಾಗಿಸಿಕೊಂಡರೆ ಯಶಸ್ಸು ನಿಮ್ಮದಾಗುವುದು. ಬಿರುಗಾಳಿ ಬೀಸಿದಾಗ ಸಣ್ಣ ಗಿಡಗಳು ಬಾಗುತ್ತವೆ, ಆದರೆ ಹೆಮ್ಮರಗಳು ಎದುರಿಸುತ್ತವೆ. ಆದರೆ ನೆನಪಿಡಿ, ಬಿರುಗಾಳಿ ನಿಂತ ಮೇಲೆ ಬಾಗಿದ ಗಿಡವೇ ಮತ್ತೆ ಎದ್ದು ನಿಲ್ಲುವುದು. ಜೀವನದಲ್ಲಿ ನಮ್ರತೆಯೇ ನಿಮ್ಮ ಅತಿದೊಡ್ಡದಾದಂತಹ ವಿಜಯದ ಆಯುಧ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಇಂದು ಮಂಗಳವಾರವಾಗಿರುವುದರಿಂದ ಮೇಷರಾಶಿಯವರಿಗೆ ವಿಶೇಷ ಶಕ್ತಿ ತುಂಬಲಿದೆ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯದಕ್ಷತೆಗೆ ಮೆಚ್ಚುಗೆಯಾಗಿ ಅಥವಾ ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಇದೆ. ತಾಂತ್ರಿಕ ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಪ್ರಗತಿಯ ದಿನವಾಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವುದಾದರೆ ಇಂದು ಹಣಕಾಸಿನ ಹರಿವು ಸುಗಮವಾಗಿರುವಂಥದ್ದು. ಆದರೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಹೂಡಿಕೆ ಮಾಡುವ ಮೊದಲು ಮನೆ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ನಿಮ್ಮ ಹಳೆಯ ಸಾಲಗಳನ್ನ ಕೂಡ ತೀರಿಸಲು ಇಂದು ಸೂಕ್ತವಾದಂತಹ ಅವಕಾಶಗಳು ಒದಗಿ ಬರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡುವಂಥದ್ದು. ಒಡ ಹುಟ್ಟಿದವರಿಂದ ನಿಮಗೆ ಬೆಂಬಲ ಸಿಗುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಿನ ಊಟಕ್ಕೆ ಹೋಗುವಂತಹ ಸಾಧ್ಯತೆಯೂ ಇರುವಂಥದ್ದು. ಇನ್ನು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಹುಡುಕಿಕೊಂಡು ಬರುವಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಇಂದು ಸಾಮಾನ್ಯವಾಗಿ ಚೆನ್ನಾಗಿರುವಂತದ್ದು. ಆದರೂ ಕೂಡ ಬಿಪಿ ಅಥವಾ ಉಷ್ಣ ಸಂಬಂಧಿತ ಸಮಸ್ಯೆಗಳಿರುವವರು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹೆಚ್ಚು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆಯನ್ನ ಮಾಡುವುದು ನಿಮ್ಮ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸಿ ಅಥವಾ ಹನುಮಾನ್ ಚಾಲಿಸವನ್ನ ಪಡಿಸಬೇಕಾಗುತ್ತೆ. ಇದು ನಿಮ್ಮ ಎಲ್ಲ ಕೆಲಸಗಳಿದ್ದಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ನಿಮ್ಮ ಜೇಬಿನಲ್ಲಿ ಕೆಂಪು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇಂದಿನ ಮಂತ್ರವಾಗಿ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರು ನೀವು ಭೂಮಿಯಂತೆ ಸ್ಥಿರವಾದ ಗುಣವನ್ನ ಹೊಂದಿದವರು. ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಕಂಡರೂ ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ. ನಿಧಾನವಾಗಿ ನಡೆದರೂ ಸರಿಯಾದಂತಹ ದಾರಿಯಲ್ಲಿ ನಡೆಯುವುದು ಮುಖ್ಯ. ಜಗತ್ತಿನ ಅತಿದೊಡ್ಡ ಶಕ್ತಿ ಎಂದರೆ ಅದು ನಿಮ್ಮ ತಾಳ್ಮೆ. ಸಣ್ಣ ವಿಳಂಬಗಳು ನಿಮ್ಮನ್ನ ಸೋಲಿಸುವುದಿಲ್ಲ. ಅವು ಕೇವಲ ನಿಮ್ಮ ಯಶಸ್ಸನ್ನ ಮತ್ತಷ್ಟು ಹದಗೊಳಿಸುವಂತದ್ದು. ವಜ್ರವು ಕಲ್ಲಿದ್ದಲಿನ ಮೇಲೆ ಅತಿಯಾದ ಒತ್ತಡ ಬಿದ್ದಾಗ ಮಾತ್ರ ಸೃಷ್ಟಿಯಾಗುತ್ತದೆ. ಇಂದು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಮಿಶ್ರ ಫಲವಾದಂತಹ ದಿನ. ಅಜೀರ್ಣ ಅಥವಾ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧೂಳು ಮತ್ತು ಅಲರ್ಜಿಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇನ್ನು ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಅವಶ್ಯಕವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಕಾಪಾಡಲು ನೀವು ಸ್ವಲ್ಪ ಹೊಂದಾಣಿಕೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ಬೆಂಬಲವು ಕೂಡ ಸಿಗುವಂತದ್ದು. ಇನ್ನು ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಮುದವನ್ನ ನೀಡುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಇಂದು ಸುಧಾರಣೆಯನ್ನ ಕಾಣುವಂತಹ ದಿನ. ಬರಬೇಕಾಗಿದ್ದಂತಹ ಬಾಕಿ ಹಣ ಕೂಡ ಇಂದು ಬರಬಹುದು. ಇನ್ನು ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಹಣವನ್ನ ಹೂಡುವವರಿದ್ದರೆ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಸಂಜೆಯ ವೇಳೆಗೆ ಮನೆಯ ಅಗತ್ಯ ವಸ್ತುಗಳಿಗಾಗಿ ಸ್ವಲ್ಪ ಹಣ ಕೂಡ ಖರ್ಚಾಗಬಹುದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಕೂಡ ಎದುರಾಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಬದಲು ನಿಧಾನಗತಿಯ ಪ್ರಗತಿ ಕಂಡು ಬರುವಂತದ್ದು. ಹೊಸ ಯೋಜನೆಗಳನ್ನ ಆರಂಭಿಸುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಕೂಡ ಶುಭ ಸುದ್ದಿಯನ್ನ ಈ ದಿನ ನೀವು ನೋಡ್ತೀರಾ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ ಪಠಿಸಬೇಕಾಗುತ್ತೆ. ಇದು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳನ್ನ ದೂರ ಮಾಡಿ ಆತ್ಮವಿಶ್ವಾಸವನ್ನ ತುಂಬುವಂತದ್ದು. ಇನ್ನು ಹತ್ತಿರದ ದೇವಸ್ಥಾನದಲ್ಲಿ ದೇವಿಗೆ ಅಥವಾ ಆಂಜನೇಯನಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುವುದು ಕೂಡ ತುಂಬಾ ಶ್ರೇಷ್ಠ. ಇನ್ನು ನಿರ್ಗತಿಕರಿಗೆ ಸ್ವಲ್ಪ ಬೆಲ್ಲ ಅಥವಾ ಕೆಂಪು ಬೇಳೆಯನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಇಂದಿನ ಜಪವಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮಗೆ ಬಂದು ಒದಗುವುದು. ಮಿಥುನ ರಾಶಿಯವರು ನೀವು ನಿಮ್ಮಲ್ಲಿರುವಂತಹ ದ್ವಿಗುಣ ಉತ್ಸಾಹವೇ ನಿಮ್ಮ ಶಕ್ತಿ. ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯಬೇಕಾಗುತ್ತೆ. ಆಗ ಯಶಸ್ಸು ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಸ್ಪರ್ಧೆ ಇರುವುದು ಅದು ನಿಮ್ಮ ನಿನ್ನೆಯ ಸಾಧನೆಯೊಂದಿಗೆ ಮಾತ್ರ. ಇತರರ ಹಾದಿಯಲ್ಲಿ ನೋಡುವುದಕ್ಕಿಂತ ನಿಮ್ಮ ಹಾದಿಯನ್ನ ನೀವು ಎಷ್ಟು
ಉತ್ತಮವಾಗಿ ನಿರ್ಮಿಸಿಕೊಳ್ಳುತ್ತೀರಿ ಎಂಬುದು ನಿಮ್ಮನ್ನ ವಿಜೇತರನ್ನಾಗಿ ಮಾಡುವಂಥದ್ದು. ಇಂದು ಆರ್ಥಿಕವಾಗಿ ಸಕಾರಾತ್ಮಕವಾದಂತಹ ದಿನ. ಹಣದ ಹರಿವು ಕೂಡ ಉತ್ತಮವಾಗಿರುವಂಥದ್ದು. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನ ನಿಲ್ಲಿಸಬೇಕಾಗುತ್ತೆ. ಅದರ ಮೇಲೆ ನಿಗಾಯನ್ನ ಇಟ್ಕೋಬೇಕಾಗುತ್ತೆ. ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಉತ್ತಮವಾದಂತಹ ದಿನ. ಇನ್ನು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಹಾದಿಯು ಕೂಡ ಸುಗಮವಾಗುವಂಥದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಸಂವಹನ ಕಲೆಗೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು. ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಒಳ್ಳೆಯ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಲಾಭದಾಯಕ ಒಪ್ಪಂದಗಳು ಕೂಡ ಸಿಗುವಂತಹ ಸಾಧ್ಯತೆ ಇಂದು ಗೋಚರಿಸ್ತಾ ಇದೆ. ಇನ್ನು ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯನ್ನ ನೋಡ್ಕೊಂಡು ಹೋಗಿ. ಇದು ನಿಮ್ಮ ವ್ಯವಹಾರದ ನಂಬಿಕೆಯನ್ನ ಹೆಚ್ಚಿಸುವಂಥದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡ ಕೂಡಿ ಬರುವಂತಹ ಸುಳಿವು ಸಿಗುವಂಥದ್ದು. ಇನ್ನು ಮಕ್ಕಳ ಪ್ರಗತಿಯಿಂದ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ನೆಲೆಸುವಂಥದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ಸಣ್ಣ ಮಟ್ಟದ ತಲೆನೋವು ಕೂಡ ಕಾಡಬಹುದು. ಆದಷ್ಟು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಸ್ವಲ್ಪ ಆದ್ಯತೆಯನ್ನ ನೀಡಿದರೆ ತುಂಬಾ ಒಳ್ಳೆಯದು. ಇನ್ನು ಇಂದು ಮುಂಜಾನೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿ ಏ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಕಾರ್ಯವೈಖರಿಯಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಆದಷ್ಟು ಹಸಿರು ಬಣ್ಣದ ಕರವಸ್ತ್ರ ಅಥವಾ ಬಟ್ಟೆಯನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನು ಹಸಿದ ಪ್ರಾಣಿಗಳಿಗೆ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಬರುವಂತಹ ಬುಧ ದೋಷವನ್ನ ಕಡಿಮೆ ಮಾಡಲು ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದನ್ನ ನೀವು ದಿನ ನೋಡ್ತೀರಾ. ಕಟಕ ರಾಶಿ. ಕಟಕ ರಾಶಿಯವರು ನೀವು ಭಾವನಾತ್ಮಕವಾಗಿ ಎಷ್ಟು ಮೃದುವೋ ಸಂಕಲ್ಪದಲ್ಲಿ ಅಷ್ಟೇ ದೃಢವಾಗಿರಿ. ಸೋಲು ಎಂಬುದು ಕೇವಲ ಒಂದು ತಾತ್ಕಾಲಿಕ ತಡೆಗೋಡೆ ಅಷ್ಟೇ. ಅದನ್ನ ದಾಟಿದಾಗ ಮಾತ್ರ ಗೆಲುವಿನ ದರ್ಶನವಾಗುವಂತದ್ದು. ಬಿರುಗಾಳಿ ಬೀಸಿದಾಗ ಹಕ್ಕಿಗಳು ಗೂಡನ್ನ ಸೇರಬಹುದು. ಆದರೆ ಗರುಡ ಮಾತ್ರ ಆ ಬಿರುಗಾಳಿಯನ್ನೇ ಏಡಿಯನ್ನಾಗಿ ಮಾಡಿಕೊಂಡು ಆಕಾಶದ ಎತ್ತರಕ್ಕೆ ಹಾರುತ್ತದೆ. ನಿಮ್ಮ ಬದುಕಿನ ಕಷ್ಟಗಳು ನಿಮ್ಮನ್ನ ಕುಗ್ಗಿಸಲಿಕ್ಕಲ್ಲ, ನಿಮ್ಮ ಶಕ್ತಿಯನ್ನ ಜಗತ್ತಿಗೆ ತೋರಿಸಲು ಬಂದಿವೆ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಿನ ಊಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ಶುಭ ಸುದ್ದಿಯನ್ನ ಕೇಳುವಂತದ್ದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುವಂತಹ ಲಕ್ಷಣಗಳಿವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ನಮಗೆ ಮಿಶ್ರ ಫಲ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ಕಣ್ಣಿನ ತೊಂದರೆ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ಇಂದು ಹಣಕಾಸಿನ ಹರಿವು ಸಾಧಾರಣವಾಗಿರುವಂತದ್ದು. ನೀವು ಇಂದು ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಅನಗತ್ಯ ಸಾಲ ಮಾಡುವುದರಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಸಂಜೆಯ ವೇಳೆಗೆ ಸಣ್ಣ ಪ್ರಮಾಣದ ಆರ್ಥಿಕ ಲಾಭವಾಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನ ನಡೆಸಲು ಉತ್ತಮವಾದಂತಹ ದಿನ. ನಿಮ್ಮ ಹಳೆಯ ಬಾಕಿ ಉಳಿದಿರುವಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಲ್ಲ. ಸ್ವಲ್ಪ ತಾಳ್ಮೆಯನ್ನ ವಹಿಸಬೇಕಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಪಡೆಯುವುದು ನಿಮ್ಮ ವೃತ್ತಿ ಜೀವನಕ್ಕೆ ಸಹಕಾರಿಯಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಸಿಂಧೂರ ಮತ್ತು ಎಳ್ಳೆಣ್ಣೆಯನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಭಯವನ್ನ ಹೋಗಲಾಡಿಸುವಂತದ್ದು. ಇನ್ನು ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಮುಂದೆ ದೀಪವನ್ನು ಹಚ್ಚಿ. ಇದರಿಂದ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗುವಂತದ್ದು. ಇನ್ನು ಹಸಿದವರಿಗೆ ಅಥವಾ ಕೆಂಪು ಬೆಟ್ಟೆಯನ್ನ ಧರಿಸಿದ ದೀನರಿಗೆ ಸ್ವಲ್ಪ ಆಹಾರವನ್ನ ದಾನವಾಗಿ ಮಾಡಿ. ಇದು ಮಂಗಳ ಗ್ರಹದ ದೋಷವನ್ನ ಕಡಿಮೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಈ ದಿನ ನೀವು. ಸಿಂಹರಾಶಿ. ಸಿಂಹರಾಶಿಯವರು ನಿಮ್ಮಲ್ಲಿರುವಂತಹ ಅದಮ್ಯ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಸಣ್ಣ ಸೋಲುಗಳಿಗೆ ಎದೆಗುಂದಬೇಡಿ, ಏಕೆಂದರೆ ದೊಡ್ಡ ಗೆಲುವು ಪಡೆಯುವವನು ಹೆಚ್ಚು ಬಾರಿ ಪರೀಕ್ಷಿಸಲ್ಪಡುತ್ತಾನೆ. ಆಕಾಶದಲ್ಲಿ ಹಾರುವಂತಹ ಹಕ್ಕಿಗೆ ದಾರಿ ತೋರಿಸುವವರು ಯಾರೂ ಇರುವುದಿಲ್ಲ. ಅದು ತನ್ನ ರೆಕ್ಕೆಯ ಬಲದಿಂದಲೇ ದಾರಿಯನ್ನ ಕಂಡು ಹಿಡಿಯುತ್ತದೆ. ಸಿಂಹರಾಶಿಯವರು ನಿಮ್ಮ ಶಕ್ತಿಯನ್ನ ನೀವು ನಂಬಬೇಕಾಗುತ್ತೆ. ಆಗ ಜಗತ್ತು ನಿಮ್ಮ ಹಿಂದೆ ಬಂದೇ ಬರುತ್ತಂತದ್ದನ್ನ ನೀವು ನೋಡ್ತೀರಾ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಅಧಿಕಾರ ಹೆಚ್ಚಾಗುವಂಥದ್ದು. ಮಂಗಳವಾರದ ಪ್ರಭಾವದಿಂದಾಗಿ ಬಾಕಿ ಉಳಿದಂತಹ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ಆರಂಭಿಸಲು ಇದು ಒಳ್ಳೆಯ ಸಮಯ. ನಿಮ್ಮ ನಾಯಕತ್ವ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮನ್ನಣೆಯೂ ಕೂಡ ಸಿಗುವಂಥದ್ದು. ಇನ್ನು ಹಣಕಾಸಿನ ಹರಿವು ಕೂಡ ಉತ್ತಮವಾಗಿರುವಂಥದ್ದು. ಆಸ್ತಿ ಖರೀದಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ಫಲಿತಾಂಶವನ್ನ ನಿರೀಕ್ಷಿಸಬಹುದು. ಆದರೂ ಆತುರದ ನಿರ್ಧಾರಗಳಿಂದ ಹಣ ವ್ಯಯವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇಂದು ಪ್ರಯತ್ನವನ್ನ ನಡೆಸಬಹುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗುವಂಥದ್ದು. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಮನಸ್ತಾಪಗಳು ಕೂಡ ದೂರವಾಗುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳೆಯುವಂತಹ ದಿನ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ.
ಬಿಪಿ ಅಥವಾ ಉಷ್ಣಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದಾದಂತಹ ದಿನವಿಡೀ ಚಟುವಟಿಕೆಯಿಂದ ಇರಲು ಪ್ರಾಣಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಎಣ್ಣೆಯನ್ನ ಅರ್ಪಿಸಬೇಕಾಗುತ್ತೆ. ಹನುಮಾನ್ ಚಾಲಿಸ ಪಠಿಸುವುದರಿಂದ ಶತ್ರು ಬಾಧೆ ನಿವಾರಣೆಯಾಗುವಂತದ್ದು. ಇನ್ನು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ, ಇದು ನಿಮ್ಮ ಸಾಮಾಜಿಕ ಗೌರವ ಮತ್ತು ತೇಜಸ್ಸನ್ನ ಹೆಚ್ಚಿಸುವಂತದ್ದು. ಇಂದು ನಿಮ್ಮ ಉಡುಗೆಯಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣದ ಕರವಸ್ತ್ರವನ್ನ ಬಳಸಿ, ಇದು ಮಂಗಳ ಗ್ರಹದ ಶುಭ ಫಲಗಳನ್ನ ನೀಡುವಂತದ್ದು. ಇಂದಿನ ಜಪವಾಗಿ ಓಂ ರಾಮ್ ರಾಮಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ, ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರು ನೀವು ಸ್ವಭಾವತಃ ವಿಶ್ಲೇಷಣಾತ್ಮಕವಾಗಿ ಯೋಚನೆಯನ್ನ ಮಾಡುವವರು. ಇಂದು ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆ ಚಿಂತಿಸುವುದಕ್ಕಿಂತ ದೊಡ್ಡ ಗುರಿಯತ್ತ ಗಮನವನ್ನ ಹರಿಸಿ. ನಿಮ್ಮ ಶಿಸ್ತುಬದ್ಧ ಜೀವನವೇ ನಿಮ್ಮ ಗೆಲುವಿನ ರಹಸ್ಯ. ಪರಿಪೂರ್ಣತೆ ಎನ್ನುವುದು ಕೇವಲ ಒಂದು ಗುರಿಯಲ್ಲ, ಅದು ಪ್ರತಿದಿನ ನಾವು ಮಾಡುವಂತಹ ಸಣ್ಣ ಸುಧಾರಣೆಗಳ ಮೊತ್ತ. ನಿಮ್ಮಲ್ಲಿರುವಂತಹ ವಿಮರ್ಶನಾತ್ಮಕ ಬುದ್ಧಿವಂತಿಕೆಯನ್ನ ಇತರರನ್ನ ದೋಷಿಸಲು ಬಳಸಬೇಡಿ, ಬದಲಾಗಿ ನಿಮ್ಮನ್ನೇ ಉತ್ತಮಗೊಳಿಸಲು ಬಳಸಿ. ವಜ್ರವು ಕತ್ತಲೆಯಲ್ಲೂ ಹೊಳೆಯುವುದು ಅದರ ಮೇಲಿರುವಂತಹ ಒತ್ತಡದಿಂದಲೇ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಿರುವಂತದ್ದು. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾದಂತಹ ಸಮಯ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಇದೆ, ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಸ್ಪಷ್ಟತೆಯನ್ನ ಇರಬೇಕಾಗುತ್ತೆ. ಇನ್ನು ಹೊಸ ಉದ್ಯೋಗಕ್ಕಾಗಿ ಏನಾದರೂ ಹುಡುಕಾಡುತ್ತಿದ್ದವರಿಗೆ ಇಂದು ಸಕಾರಾತ್ಮಕ ಪ್ರತಿಕ್ರಿಯೆ ಕೂಡ ಸಿಗಬಹುದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೂಡ ದೊರೆಯುವಂತದ್ದು. ಆದರೆ ಮನೆಗೆ ಅಗತ್ಯವಾದಂತಹ ಎಲೆಕ್ಟ್ರಾನಿಕ್ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಆದಷ್ಟು ಉಳಿತಾಯದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ, ಆದರೆ ಅತಿಯಾದ ಕೆಲಸದಿಂದಾಗಿ ಸಂಜೆ ಹೊತ್ತಿಗೆ ಸ್ವಲ್ಪ ದೈಹಿಕ ಆಯಾಸವಾಗಬಹುದು. ದ್ರವ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸಿ ಮತ್ತು ಕಣ್ಣಿನ ವಿಶ್ರಾಂತಿಗೆ ಗಮನವನ್ನ ಕೊಡಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನ ನೋಡುವಂತಹ ದಿನ. ನಿಮ್ಮ ಸಂಗಾತಿಯು ನಿಮ್ಮ ನಿರ್ಧಾರಗಳಿಗೆ ಬೆಂಬಲವಾಗಿ ನಿಲ್ಲುವಂತದ್ದು. ಇನ್ನು ದೂರದ ಸಂಬಂಧಿಕರಿಂದ ಒಂದು ಶುಭ ಸುದ್ದಿಯು ಕೂಡ ಇಂದು ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನ ಅರ್ಪಿಸಿ ಅಥವಾ ದೀಪವನ್ನು ಹಚ್ಚಿ, ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಸ್ವಲ್ಪ ಹಸಿರು ಬೇಳೆ ಅಥವಾ ಬೇಳೆಯನ್ನ ದಾನವಾಗಿ ಮಾಡಿ, ಇದು ಬುಧ ಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಲು ಸಹಕಾರಿಯಾಗುವಂತದ್ದು. ಇಂದಿನ ಜಪವಾಗಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ, ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ತುಲಾ ರಾಶಿಯವರು ನೀವು ಸಮತೋಲನದ ಪ್ರತೀಕ. ಇಂದು ಸವಾಲುಗಳು ಎದುರಾದಾಗ ಗಾಬರಿಯಾಗಬೇಡಿ. ನಿಮ್ಮ ಒಳಗಿನ ಧ್ವನಿಯನ್ನ ಕೇಳಿ, ಅದು ನಿಮಗೆ ಸರಿಯಾದಂತಹ ದಾರಿಯನ್ನ ತೋರಿಸುವಂತದ್ದು. ಯಶಸ್ಸು ಎನ್ನುವುದು ಕೇವಲ ಗುರಿಯಲ್ಲ, ಅದು ಸಾಗುವಂತಹ ಹಾದಿ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ ಎಂಬುದು ನಿಜ. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ದೀರ್ಘಕಾಲ ನೋಡುತ್ತಾ ನಮಗಾಗಿ ತೆರೆದಿರುವಂತಹ ಹೊಸ ದಾರಿಗಳನ್ನ ಮರೆತು ಬಿಡುತ್ತೇವೆ. ನೆನಪಿಡಿ, ಜೀವನವು ನಿರಂತರವಾಗಿ ಸಾಗುವಂತಹ ನದಿ, ಹರಿಯುತ್ತಲೇ ಇರಿ. ಇಂದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಶೀತ, ಕೆಮ್ಮು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ಧೂಳಿನಿಂದ ದೂರವಿರಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನ ಮಾಡುವುದು ಬಹಳ ಉತ್ತಮ. ಇನ್ನು ಕುಟುಂಬದಲ್ಲಿ ಶಾಂತಿ ಇರುವಂತದ್ದು, ಆದರೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದ ಉಂಟಾಗಬಹುದು. ತಾಳ್ಮೆಯಿಂದ ವರ್ತಿಸಿದರೆ ಸಮಸ್ಯೆ ಬಗೆಹರಿಯುವಂತದ್ದು. ಇನ್ನು ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ಕೇಳುವಂತದ್ದು. ಅವಿವಾಹಿತರಿಗೆ ವಿವಾಹ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ಹರಿವು ಕೂಡ ಸಾಧಾರಣವಾಗಿರುವಂತದ್ದು. ಬರಬೇಕಾಗಿದ್ದಂತಹ ಹಣ ವಿಳಂಬವಾಗಬಹುದು, ಆದರೂ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆ ಇರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಇಂದಿನ ಅಗತ್ಯವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮಿಶ್ರ ಫಲಗಳು ದೊರೆಯುವಂತದ್ದು. ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನವಿರಲಿ, ಇಲ್ಲದಿದ್ದರೆ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣಿಸಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇಂದು ಉತ್ತಮವಾದಂತಹ ದಿನವಲ್ಲ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಿ, ಇದು ನಿಮ್ಮ ಮನಸ್ಸಿನ ಭಯ ಮತ್ತು ಅಡೆತಡೆಗಳನ್ನ ನಿವಾರಿಸುವಂತದ್ದು. ಹಸಿದವರಿಗೆ ಅಥವಾ ದೇವಸ್ಥಾನದ ಮುಂದೆ ಇರುವವರಿಗೆ ಬೆಲ್ಲ ಅಥವಾ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ, ಇದು ಮಂಗಳ ಗ್ರಹದ ದೋಷವನ್ನ ಶಾಂತಗೊಳಿಸುವಂತದ್ದು. ಇಂದಿನ ಮಂತ್ರವಾಗಿ ಓಂ ಅಂಗರಕಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ, ಇದರಿಂದ ಕೆಲಸದಲ್ಲಿ ಉತ್ಸಾಹ ಕೂಡ
ಕೂಡ ಹೆಚ್ಚುವಂಥದ್ದು. ಇಂದು ನಿಮ್ಮ ಬಳಿ ಒಂದು ಕೆಂಪು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನೀವು ಯಾವುದೇ ಸಂಕಷ್ಟವನ್ನ ಎದುರಿಸಬಲ್ಲ ಛಲಗಾರರು. ಇಂದು ನಿಮ್ಮ ದಾರಿಯಲ್ಲಿ ಎದುರಾಗುವಂತಹ ಸವಾಲುಗಳನ್ನ ಕೇವಲ ಸಮಸ್ಯೆಗಳೆಂದು ನೋಡಬೇಡಿ. ಅವುಗಳನ್ನ ನಿಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಬಂದಂತಹ ಅವಕಾಶವೆಂದು ಭಾವಿಸಿ. ಆಗ ಗೆಲುವು ನಿಮ್ಮದಾಗಿಯೇ ತೀರುತ್ತದೆ. ಕತ್ತಲೆಯಲ್ಲಿ ಬೆಂಕಿ ಕಡ್ಡಿ ಗೀಚಿದಾಗ ಮಾತ್ರ ಬೆಳಕು ಬರುವುದು. ಹಾಗೆಯೇ ಜೀವನದಲ್ಲಿ ಸಂಕಷ್ಟಗಳು ನಿಮ್ಮನ್ನ ಎದುರಿಸಿದಾಗ ಮಾತ್ರ ನಿಮ್ಮೊಳಗಿನ ಅಸಲಿ ಶಕ್ತಿ ಹೊರಬರುವಂತದ್ದು. ಸಂಘರ್ಷವೇ ಯಶಸ್ಸಿನ ಮೊದಲ ಹೆಜ್ಜೆ ಎಂಬುದನ್ನ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಹೆಚ್ಚಿನ ಧೈರ್ಯವನ್ನ ನೀಡುವಂಥದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂಥದ್ದು. ಇಬ್ಬರು ಸೇರಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಂಥದ್ದು. ಇನ್ನು ಮಕ್ಕಳ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕೇಳಿ ಬರುವಂತಹ ದಿನ. ಮನೆಯಲ್ಲಿ ಹಬ್ಬದಂತಹ ವಾತಾವರಣವನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಆರ್ಥಿಕವಾಗಿ ಇಂದು ಬಲವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದಂತಹ ಆದಾಯ ಬರಬಹುದು. ಹೊಸ ಆಸ್ತಿ ಅಥವಾ ವಾಹನ ಖರೀದಿಗೆ ಮಾತುಕತೆ ನಡೆಸಲು ಇದು ಒಳ್ಳೆಯ ಸಮಯ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇನ್ನ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನ ದಿನವಾದ ಇಂದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅದ್ಭುತವಾದಂತಹ ಶಕ್ತಿ ಇರಲಿದೆ. ಕಠಿಣವಾದ ಕೆಲಸಗಳನ್ನ ಕೂಡ ಸುಲಭವಾಗಿ ಮುಗಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಯೋಗವಿದೆ. ವಿಶೇಷವಾಗಿ ಭೂಮಿ ಅಥವಾ ತಾಂತ್ರಿಕ ವಸ್ತುಗಳ ವ್ಯವಹಾರದಲ್ಲಿ ಪ್ರಗತಿ ಕಾಣಬಹುದು. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಣಿಯಬಹುದಾದಂತಹ ದಿನ. ಇಂದು ಆರೋಗ್ಯದ ಬಗ್ಗೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ. ರಕ್ತದೊತ್ತಡ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಸಾಧ್ಯವಾದರೆ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಗೆಯಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡುತ್ತದೆ. ಇನ್ನ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನ ಅರ್ಪಿಸುವುದು. ಇದರಿಂದ ನಿಮಗೆ ಒಳ್ಳೆಯ ಶತ್ರು ಬಾಧೆ ಏನಾದರೂ ಇದ್ರೆ ಅದು ಕೂಡ ನಿವಾರಣೆಯಾಗುವಂಥದ್ದು. ಇನ್ನ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಬೆಲ್ಲ ಅಥವಾ ಹೆಸರು ಬೇಳೆಯನ್ನ ದಾನವಾಗಿ ಮಾಡಿ. ಇದರಿಂದ ನಿಮ್ಮ ಗ್ರಹ ದೋಷಗಳು ನಿವಾರಣೆಯಾಗಿ ಸುಖ ನೆಲೆಸುವಂಥದ್ದು. ಇನ್ನ ಇಂದಿನ ಜಪವಾಗಿ ಓಂ ಅಂಗರಖಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿದ್ದಲ್ಲಿ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದು. ಧನುರಾಶಿಯವರು ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲುಗಾರ. ನಿಮ್ಮ ಗುರಿ ಯಾವಾಗಲೂ ಎತ್ತರವಾಗಿರಲಿ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಕೇವಲ ಮುಂದಿನ ದೊಡ್ಡ ಜಿಗಿತದ ತಯಾರಿ ಅಷ್ಟೇ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಬಾಣದ ಗುರಿ ನಿಖರವಾಗಿರಬೇಕೆಂದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಲೇಬೇಕು. ಹಾಗೆಯೇ ಜೀವನ ನಿಮ್ಮನ್ನ ಕಷ್ಟಗಳ ಮೂಲಕ ಹಿಂದಕ್ಕೆ ಎಳೆಯುತ್ತಿದೆ ಎಂದರೆ ನೀವು ಯಾವುದೋ ದೊಡ್ಡ ಗುರಿಯತ್ತ ಜಿಗಿಯಲು ಸಿದ್ಧವಾಗಿರುತ್ತೀರಿ ಎಂದರ್ಥ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ವಿಸ್ತಾರವಾಗಲಿದೆ. ಹೊಸ ಯೋಜನೆಗಳನ್ನ ಆರಂಭಿಸಲು ಅಥವಾ ಕಚೇರಿಯಲ್ಲಿ ಮಹತ್ವದ ಜವಾಬ್ದಾರಿ ವಹಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ವಿದೇಶಿ ವ್ಯವಹಾರಗಳಿಂದ ಅಥವಾ ದೂರದ ಊರಿನ ಸಂಪರ್ಕಗಳಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಎಲ್ಲರ ಗಮನವನ್ನ ಸೆಳೆಯುತ್ತದೆ. ಇನ್ನು ಆರ್ಥಿಕವಾಗಿ ಇಂದು ಸಕಾರಾತ್ಮಕವಾದಂತಹ ದಿನ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಿರಿ. ಹಳೆಯ ಹೂಡಿಕೆಗಳ ನಿರೀಕ್ಷಿತ ಲಾಭವು ಕೂಡ ನೀಡುವಂಥದ್ದು. ಆದರೆ ಅಪರಿಚಿತ ವ್ಯಕ್ತಿಗಳ ಜೊತೆ ಹಣದ ವ್ಯವಹಾರ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಹೊಸ ಭರವಸೆಯನ್ನ ನೀಡುತ್ತದೆ. ಇನ್ನು ಸಂಗಾತಿಯೊಂದಿಗೆ ಸುಂದರವಾದಂತಹ ಸಮಯ ಕಳೆಯುವಂತಹ ಅವಕಾಶವೂ ಕೂಡ ಸಿಗುವಂಥದ್ದು. ಇನ್ನು ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವಂತಹ ಮುನ್ಸೂಚನೆಯೂ ಕೂಡ ಇರುವಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯೂ ಕೂಡ ಕಂಡು ಬರುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದಂತಹ ನಿರ್ಲಕ್ಷ್ಯ ಬೇಡ. ಕಾಲಿನ ನೋವು ಅಥವಾ ಸ್ನಾಯು ಸೆಳೆತದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಯ ಮತ್ತು ಗೊಂದಲಗಳನ್ನ ನಿವಾರಿಸುವಂತದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಬೆಲ್ಲ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದಾನವಾಗಿ ಮಾಡಿ. ಇದು ಗುರುಗ್ರಹದ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಹಣೆಗೆ ಸ್ವಲ್ಪ ಕೆಂಪು ಕುಂಕುಮ ಅಥವಾ ಶ್ರೀಗಂಧದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬುವಂತದ್ದು. ಇಂದು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಮಕರ ರಾಶಿಯವರು ನೀವು ಶನಿ ದೇವನ ಪ್ರಿಯ ರಾಶಿಯವರು. ನಿಮ್ಮ ಯಶಸ್ಸು ನಿಧಾನವಾಗಿ ಬರಬಹುದು, ಆದರೆ ಅದು ಬಂದಾಗ ಅತ್ಯಂತ ಸ್ಥಿರವಾಗಿರುತ್ತದೆ ಮತ್ತು ಶಾಶ್ವತವಾಗಿರುತ್ತದೆ. ಸೋಲಿಗೆ ಬೆನ್ನನ್ನ ಯಾವುದೇ ಕಾರಣಕ್ಕೂ ತೋರಿಸಬೇಡಿ. ಬಂಡೆಯ ಮೇಲೆ ಬೀಳುವಂತಹ ಹನಿಗಳು ಬಂಡೆಯನ್ನ ಒಡೆಯಲಾರವು, ಆದರೆ ನಿರಂತರವಾಗಿ ಬೀಳುವ ಹನಿಗಳು ಬಂಡೆಯನ್ನೇ ಕೊರೆಯುತ್ತವೆ. ಹಾಗೆಯೇ ನಿಮ್ಮ ಸಣ್ಣ ಪ್ರಯತ್ನಗಳು ಇಂದು ಫಲ ನೀಡದಿದ್ದರೂ ನಿಮ್ಮ ನಿರಂತರ ಪರಿಶ್ರಮ ಒಂದು ದಿನ ಇತಿಹಾಸವನ್ನೇ ಸೃಷ್ಟಿಸುವಂತದ್ದನ್ನ ನೀವು ನೋಡ್ತೀರಾ. ಇಂದು ಹಣಕಾಸಿನ ಹರಿವು ಸ್ಥಿರವಾಗಿರುತ್ತದೆ, ಆದರೆ ಹಳೆಯ ಸಾಲಗಳನ್ನ ತೀರಿಸುವಂತಹ ಒತ್ತಡ ನಿಮ್ಮ ಮೇಲಿರಬಹುದು.
ಇಂದು ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನ ಪಡೆಯುವುದು ಕಡ್ಡಾಯ. ಇನ್ನು ಅನಗತ್ಯ ಪ್ರಯಾಣದಿಂದ ಖರ್ಚು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಠಾತ್ ಲಾಭಕ್ಕಿಂತ ದೀರ್ಘಕಾಲದ ಲಾಭದ ಬಾಧೆ, ಸ್ವಲ್ಪ ಲಾಭದ ಮೇಲೆ ಕಣ್ಣಿಡುವುದು ಉತ್ತಮ. ಇನ್ನು ತಾಂತ್ರಿಕ ಕ್ಷೇತ್ರ ಅಥವಾ ಕೃಷಿ ಸಂಬಂಧಿತ ಉಪಕರಣಗಳ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಇಂದು ಪ್ರಗತಿಯು ಕೂಡ ಕಂಡುಬರುವಂತದ್ದು. ಇನ್ನು ಕುಟುಂಬದಲ್ಲಿ ಶಿಸ್ತಿನ ವಾತಾವರಣ ಇರುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲವನ್ನ ನೀಡಲಿವೆ. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಏರುಪೇರಾಗಬಹುದು, ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅವಿವಾಹಿತರಿಗೆ ದೂರದ ಸಂಬಂಧದಿಂದ ವಿವಾಹದ ಪ್ರಸ್ತಾಪ ಕೂಡ ಬರುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ. ವಿಶೇಷವಾಗಿ ಮಂಡಿ ನೋವು ಅಥವಾ ಹಲ್ಲು ನೋವು ನಿಮ್ಮನ್ನ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಲಘು ಆಹಾರ ಸೇವಿಸುವುದು ನಿಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಇಂದು ಹತ್ತಿರದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಎಳ್ಳೆಣ್ಣೆಯನ್ನ ಅರ್ಪಿಸಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನ 3 ಬಾರಿ ಆದರೂ ಪಠಿಸಿ. ಇದು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮಂಗಳವಾರವಾದ್ದರಿಂದ ಸ್ವಲ್ಪ ಕೆಂಪು ಕಡಲೆಯನ್ನ ನುಣ್ಣಗೆ ಮಾಡಿ ಹಕ್ಕಿಗಳಿಗೆ ಅಥವಾ ಪ್ರಾಣಿಗಳಿಗೆ ಹಾಕಿ. ಇದು ಕುಜ ದೋಷ ಮತ್ತು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ನಿರ್ಗತಿಕರಿಗೆ ಅಥವಾ ಕೆಲಸಗಾರರಿಗೆ ಒಂದು ಜೊತೆ ಪಾದರಕ್ಷೆಯನ್ನ ದಾನವಾಗಿ ಮಾಡಿ. ಇದು ಮಕರ ರಾಶಿಯವರಿಗೆ ವಿಶೇಷವಾಗಿ ಶನಿದೇವನ ಅನುಗ್ರಹಕ್ಕೆ ಒಂದು ಅನುಗ್ರಹವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಮಣ್ಣಿನ ಬಣ್ಣವನ್ನು ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚಿಸುವವರು. ಇಂದು ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ. ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಂದು ನೀವು ಬಿತ್ತುವಂತಹ ಶ್ರಮದ ಬೀಜ ನಾಳೆ ದೊಡ್ಡ ಯಶಸ್ಸಿನ ಮರವಾಗುವಂತದ್ದನ್ನ ನೋಡ್ತೀರ. ಬೆಳಕು ಬರಬೇಕೆಂದರೆ ಕಿಟಕಿಯನ್ನ ತೆರೆಯಲೇಬೇಕು. ಹಾಗೆಯೇ ಗೆಲುವು ನಿಮ್ಮದಾಗಬೇಕೆಂದರೆ ಹಳೆಯ ಸೋಲಿನ ಆಲೋಚನೆಗಳನ್ನ ಬಿಟ್ಟು ಹೊಸ ಪ್ರಯತ್ನಕ್ಕೆ ಮನಸ್ಸನ್ನ ಮಾಡಲೇಬೇಕು. ನಿಮ್ಮೊಳಗಿನ ಕತ್ತಲೆಯನ್ನ ಸರಿಸುವಂತಹ ಶಕ್ತಿ ನಿಮ್ಮ ದೃಢ ನಿರ್ಧಾರಕ್ಕೆ ಇರುವುದು ಮಾತ್ರ, ಬೇರೆ ಯಾವುದಕ್ಕಲ್ಲ. ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಂತಹ ದಿನ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುವಂತಹ ದಿನ. ಆದರೂ ಕೂಡ ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಶುದ್ಧ ನೀರನ್ನ ಮತ್ತು ಪೌಷ್ಟಿಕ ಆಹಾರಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಮೀಸಲಿಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇಂದು ಶುಭವಾದಂತಹ ದಿನ. ದೀರ್ಘಕಾಲದ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಿರುವಂತದ್ದು. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನ ಆದಷ್ಟು ತಪ್ಪಿಸಲೇಬೇಕಾಗುತ್ತೆ ನೀವು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತದ್ದು. ನಿಮ್ಮ ನವೀನ ಆಲೋಚನೆಗಳಿಗೆ ಹಿರಿಯರ ಅಧಿಕಾರಿಯಿಂದ ಮನ್ನಣೆಯೂ ಕೂಡ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಯಿಂದ ಲಾಭವಾಗುವಂತಹ ಯೋಗವೂ ಇರುವಂತದ್ದು. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಜವಾಬ್ದಾರಿಗಳು ಕೂಡ ಸಿಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಎಳ್ಳೆಣ್ಣೆಯನ್ನ ಅರ್ಪಿಸಿ. ಹನುಮಾನ್ ಚಾಲೀಸವನ್ನ ಪಠಿಸುವುದು ನಿಮ್ಮ ಅಡೆತಡೆವನ್ನ ನಿವಾರಿಸುವಂತದ್ದು. ಸಾಧ್ಯವಾದರೆ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡಿ. ಇದು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದು. ಇಂದು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ಇಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿಯನ್ನ ನೀಡುವಂತದ್ದು. ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸಲೇಬೇಕು. ಮೀನರಾಶಿಯವರು ನೀವು ಭಾವನಾತ್ಮಕವಾಗಿ ಎಷ್ಟು ಆಳವಾಗಿದ್ದೀರೋ ಅಷ್ಟೇ ಮಾನಸಿಕವಾಗಿ ದೃಢರಾಗಿರಿ. ಪರಿಸ್ಥಿತಿಗಳು ಹೇಗೆ ಇರಲಿ, ನಿಮ್ಮಲ್ಲಿರುವಂತಹ ಶಾಂತ ಗುಣವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದನ್ನ ನೋಡ್ತೀರಾ. ಆಕಾಶದ ಹಾದಿಯಲ್ಲಿ ಹಾರುವಂತಹ ಹಕ್ಕಿಗೆ ತನ್ನ ರೆಕ್ಕೆಗಳ ಮೇಲೆ ನಂಬಿಕೆ ಇರಬೇಕೇ ಹೊರತು ತಾನು ಕುಳಿತಿರುವಂತಹ ಮರದ ಕೊಂಬೆಯ ಮೇಲಲ್ಲ. ಹಾಗೆಯೇ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಆಗ ಜಗತ್ತು ತಾನಾಗಿಯೇ ನಿಮ್ಮನ್ನ ಗೌರವಿಸುವಂತದ್ದನ್ನ ನೀವು ನೋಡ್ತೀರಾ. ಇಂದು ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಕೈ ಸೇರುವುದರಿಂದ ಮನಸ್ಸಿಗೆ ನಿರಾಳತೆ ದೊರೆಯಲಿದೆ. ದೀರ್ಘಕಾಲದ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ಅನಗತ್ಯ ಮೋಜು ಮಸ್ತಿಗಾಗಿ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಯೋಗವಿದೆ. ವಿಶೇಷವಾಗಿ ಕಲೆ ಅಥವಾ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುವಂತಹ ದಿನ. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಮೃದುವಿಂದಾಗಿ ಮಾತಾಡಬೇಕಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂತಹ ದಿನ. ಜೀವನ ಸಂಗಾತಿಯಿಂದ ಸಕಾರಾತ್ಮಕ ಬೆಂಬಲ ಸಿಗುವಂತಹ ದಿನ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದಾದಂತಹ ದಿನ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಬಹುದಾದಂತಹ ದಿನ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ.
ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು, ಆದರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಕಾಲಿನ ನೋವು ಅಥವಾ ಸ್ನಾಯು ಸೆಳೆತ ಉಂಟಾಗುವಂತಹ ಸಾಧ್ಯತೆ ಇದೆ. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ ಮತ್ತು ಪೌಷ್ಟಿಕ ಆಹಾರ ಸೇವನೆಯನ್ನ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಇಂದು ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಚನೆಯನ್ನ ಮಾಡಿಸಿ ಅಥವಾ ದೀಪವನ್ನ ಹಚ್ಚಿ. ಇದು ನಿಮ್ಮ ಕಾರ್ಯದಲ್ಲಿರುವಂತಹ ವಿಘ್ನಗಳನ್ನ ದೂರ ಮಾಡುವಂತದ್ದು. ಇಂದಿನ ಗುರು ಸ್ತೋತ್ರವನ್ನ ಪಠಣೆಯಾಗಿ ಓಂ ಬೃಹಸ್ಪತಿ ಏ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಕೂಡ ಹೆಚ್ಚಾಗುವಂತದ್ದು. ಇಂದು ನಿಮ್ಮ ಜೇಬಿನಲ್ಲಿ ಹಳದಿ ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ. ಇದು ಅದೃಷ್ಟವನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮ್ಮದಾಗುವುದು.